ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಉತ್ತರಾಖಂಡದಲ್ಲಿ ಮತ್ತೊಂದು ಮೇಘ ಸ್ಫೋಟ ಆಗಿದೆ. ಪ್ರಕೃತಿ ವಿಕೋಪಕ್ಕೆ ಉತ್ತರ ಕಾಶಿಯಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲ ಆಗಿದೆ. ಈಗಾಗಲೇ ಮೇಘ ಸ್ಫೋಟಕ್ಕೆ ಜನ ತತ್ತರಿಸಿದ್ರು. ಅದರ ಬೆನ್ನಲ್ಲೇ ಮತ್ತೊಂದು ಮೇಘ ಸ್ಫೋಟ ಆಗಿದೆ. ಹೀಗಾಗಿ ಸಖಿ ಹಿಲ್ಸ್ ಬಳಿ ಮತ್ತೊಂದು ಮಹಾ ಮೇಘ ಸ್ಫೋಟ. ಸಖಿ ಹಿಲ್ಸ್ ಬಳಿ ಮತ್ತೊಂದು ಮಹಾ ಮೇಘ ಸ್ಫೋಟ ಆಗಿದೆ. ನರೇಲಿ ನಂತರ ಸುಕಿ ಬೆಟ್ಟದಲ್ಲಿ ಹಿಮ ಸ್ಫೋಟ ಆಗಿದೆ. ದೇವನಾಡು ಉತ್ತರಾಖಂಡ್ನಲ್ಲಿ ಪ್ರಕೃತಿ ರೌದ್ರಾವತಾರವನ್ನು ಆಡ್ತಿದೆ. 100ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಕೊಚ್ಚಿ ಹೋಯ್ತು ಇಡೀ ಊರಿಗೆ ಊರೇ. ಇಡೀ ಧರೇಲಿ ಊರು ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗಿದೆ. ಸಖಿ ಹಿಲ್ಸ್ ನಲ್ಲೂ ಕೂಡ ಮೇಘ ಸ್ಫೋಟ ಆಗಿ ಈಗ ಸಾವಿನ ಸ್ಫೋಟ ಆಗ್ತಿದೆ. ಇದು ಉತ್ತರಾಖಂಡ್ನ 2 ಗ್ರಾಮಗಳಲ್ಲಿ ಭೀಕರವಾಗಿರುವಂತಹ ಮೇಘ ಸ್ಫೋಟ ಆಯಿತು. ಬೆಚ್ಚಿ ಬೀಳಿಸ್ತಾ ಇದೆ. ಈಗಾಗಲೇ ನರೇಲಿಯ ಭಾಗದಲ್ಲಿ ಯಾವ ರೀತಿಯಾದಂತಹ ಮೇಘ ಸ್ಫೋಟ ಆಗಿ ಅಲ್ಲಿನ ಜನ ನಲಗಿದ್ರು. ಮನೆ ಮಠ ಎಲ್ಲವೂ ಕೂಡ ಕೊಚ್ಚಿ ಹೋಗಿತ್ತು. ಜೊತೆಯಲ್ಲಿ ಈ ಮಹಾ ರೌದ್ರಾವತಾರಕ್ಕೆ 100ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿರುವಂತ ಶಂಕೆ ವ್ಯಕ್ತವಾಗ್ತಿದೆ. ಜೊತೆಯಲ್ಲಿ NDRF, SDRF ತಂಡ ಎಲ್ಲವೂ ಕೂಡ ರಕ್ಷಣಾ ಕಾರ್ಯವನ್ನ ಮಾಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಇಡೀ ಊರಿಗೂ ಊರೇ, ಆ ಗ್ರಾಮವೇ ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗ್ತಿರುವಂಥದ್ದು. ಮನೆ, ಅಲ್ಲಿದ್ದಂಥ ಜನರು ಎಲ್ಲರೂ ಕೂಡ 100ಕ್ಕೂ ಹೆಚ್ಚು ಮಂದಿ ಈ ಮಹಾ ಸ್ಫೋಟದಿಂದ ಆ ಪ್ರವಾಹಕ್ಕೆ ಸಿಲುಕಿ ನಲುಗಿ ತಮ್ಮವರನ್ನ ಕಳ್ಕೊಂಡು ತಾವು ಕೂಡ ಕಳೆದು ಹೋಗಿರುವಂತಹ ದೃಶ್ಯಗಳು ಕಣ್ಣು ಮುಂದೆ ಇದೆ. ಎಲ್ಲವೂ ಇಡೀ ಊರಿಗೆ ಊರೇ ನೋಡಲ್ಲ, ಎಲ್ಲೆಲ್ಲೂ ಏನೇನೂ ಕಾಣಿಸ್ತಾ ಇಲ್ಲ. ಸಂಪೂರ್ಣವಾಗಿ ಆ ಸ್ಫೋಟದ ಪ್ರಭಾವ ಆಗಿತ್ತು. ಆ ನೀರಿನ ರಭಸ ರೀತಿಯಾಗಿತ್ತು. ಎಲ್ಲವೂ ಕೂಡ ಜಲ ಸಮಾಧಿಯಾಗಿಬಿಟ್ಟಿದ್ದಾರೆ. ನರೇಲಿಯ ನಂತರ ಈಗ ಸುಕಿ ಹಿಲ್ಸ್ ಆ ಬೆಟ್ಟದಲ್ಲೂ ಕೂಡ ಇದೇ ರೀತಿಯಾದಂತಹ ಮೇಘ ಸ್ಫೋಟ ಆಗಿದೆ. ಸುಕಿ ಹಿಲ್ಸ್ ಅನ್ನೋದು ಮತ್ತೊಂದು ಗ್ರಾಮ ಬರುತ್ತೆ. ಆ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಪ್ರದೇಶ. ಈ ನಿಟ್ಟಿನಲ್ಲಿ ಉತ್ತರಾಖಂಡ್ನ 2 ಗ್ರಾಮಗಳಲ್ಲಿ ಭೀಕರವಾದಂತಹ ಮೇಘ ಸ್ಫೋಟ ಸಂಭವಿಸಿದೆ. ಮಧ್ಯಾಹ್ನದಿಂದಲೂ ಕೂಡ ಅದರ ವೇಗ ಮತ್ತಷ್ಟು ಪಡ್ಕೊಂಡಿತ್ತು. ನರೇಲಿ, ಸುಕಿ ಹಿಲ್ಸ್ ಈ ಭಾಗದ ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ರೌದ್ರಾವತಾರವನ್ನು ಆಡ್ತಾ ಇದೆ. ಈ ಪ್ರವಾಹದ ಭೀತಿ ಮೇಘ ಸ್ಫೋಟದಿಂದ ಸಿಲುಕಿ ರಕ್ಷಣಾ ಕಾರ್ಯಾಚರಣೆ ಬಿರುಸಿನಿಂದ ಸಾಗ್ತಾ ಇದೆ. ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಷ್ಟು ಜನ ಕಳೆದು ಹೋಗಿದ್ದಾರೆ, ಇನ್ನಷ್ಟು ಸಾವಿನ ಸಂಖ್ಯೆ ಇರಬಹುದು. ರಕ್ಷಣೆ ಮಾಡಿದವರ ಸಂಖ್ಯೆ ಇನ್ನೇನು ಗೊತ್ತಾಗಬೇಕು. ಯಾಕಂದರೆ ಕ್ಷಣ ಕ್ಷಣಕ್ಕೂ ಯಾರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಹೋಗಿ ಸಿಲುಕಿದ್ದಾರೆ ಎಲ್ಲವೂ ಸದ್ಯ ರಕ್ಷಣಾ ಕಾರ್ಯಾಚರಣೆ ಆಗ್ತಿದೆ. ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಪ್ರಮಾಣದ ಸಮಸ್ಯೆಯಲ್ಲಾಗಿದೆ. ಅಲ್ಲೋಲ ಕಲ್ಲೋಲ ಆಗಿ ಯಾರ್ಯಾರು ತಮ್ಮವರನ್ನ ಕಳ್ಕೊಂಡಿದ್ದಾರೆ ಅಂತ. ದೇವರಲ್ಲಿ ಪ್ರಾರ್ಥನೆ ಒಂದೇ, ಹೆಚ್ಚಿನ ಜನ ಎಲ್ಲರೂ ಕೂಡ ರಕ್ಷಣೆಯಾಗಿರಲಿ, ಸುರಕ್ಷಿತವಾಗಿರಲಿ, ಆ ಭಗವಂತ ಕಾಪಾಡಲಿ ಅಂತ. ಒಟ್ಟಿನಲ್ಲಿ ಈಗ ನರೇಲಿ ಉತ್ತರಾಖಂಡ್ನಲ್ಲಿ ಎಲ್ಲರನ್ನ ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗಿ ಇಡೀ ಊರಿಗೆ ಊರೇ ನಾಶ ಆಗಿರುವಂಥ ದೃಶ್ಯ ಗೊತ್ತಾಗ್ತಿದೆ. ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಆಗ್ತಿದೆ. NDRF, SDRF ಗಮನಿಸ್ತಾ ಇದ್ದೀವಿ ನೋಡಿ ದೃಶ್ಯದಲ್ಲಿ. ಆ ಸ್ಫೋಟ ನೋಡಿ, ಅದರ ಪ್ರಭಾವ ನೋಡಿ, ರಭಸ ನೋಡಿ. ಆ ರಭಸದಿಂದ ಯಾವಾಗ ಮೇಘ ಸ್ಫೋಟ ಆಗ್ತಿದ್ದಂತೆ ನೀರು ಚುಮ್ಮಿ ಎಲ್ಲವನ್ನ ತನಗೇನೇನು ಸಿಗುತ್ತೆ ಎಲ್ಲವನ್ನ ಕೊಚ್ಚಿಕೊಂಡು ಹೋಗಿ ನಾಶ ಮಾಡಿಬಿಡುತ್ತೆ. ಎಲ್ಲ ಮನೆ ಮಠ ಅಲ್ಲಿರುವಂಥ ವಸ್ತು ಪ್ರಕೃತಿಯ ಮುಂದೆ ಆಟ ಆಡಿದರೆ ಏನಾಗುತ್ತೆ ನೋಡಿ. ಪ್ರಕೃತಿಯ ವಿಕೋಪ ಹೇಗೆ ಬೇಕಾದರೂ ಬರುತ್ತೆ. ಸದ್ಯ ಸುಕಿ ಹಿಲ್ಸ್ ಅನ್ನುವಂಥ ಪ್ರದೇಶ, ಆ ಬೆಟ್ಟದ ಸುತ್ತಮುತ್ತ ಗುಡ್ಡಗಾಡಿನ ಪ್ರದೇಶ, ಆ ಮಳೆಯ ನೀರಿನ ರಭಸಕ್ಕೆ ಅಲ್ಲಿ ಏನೇನು ಸಿಗುತ್ತೆ, ಬಂಡೆ ಕಲ್ಲು ಮರ ಗಿಡ ಎಲ್ಲವನ್ನ ತನ್ನ ಒಡಲ್ನಲ್ಲಿ ಹಿಡ್ಕೊಂಡು ಬಂದು ಚಿಂಬಿಡುತ್ತೆ ಅದು. ಆ ಸಂದರ್ಭದಲ್ಲಿ ಆ ಭಾಗದಲ್ಲಿರುವಂಥ ಗ್ರಾಮದ ಜನ ಮನೆ ಎಲ್ಲವೂ ಕೂಡ ಸರ್ವನಾಶ ಆಗಿದೆ. ಉತ್ತರ ಕಾಶಿಯಲ್ಲಿ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗಿರೋದು. ಇದು ಸುಕಿ ಹಿಲ್ಸ್, ಉತ್ತರಾಖಂಡದ ಮತ್ತೊಂದು ಭಾಗ ಇರುವಂಥ ಒಂದು ಗ್ರಾಮ. ಆ ಬೆಟ್ಟಗಾಡಿನ ಪ್ರದೇಶದಲ್ಲಿ ಆ ತಪ್ಪಲಿನಲ್ಲಿದ್ದಂಥ ಮನೆಗಳೆಲ್ಲವೂ ಕೂಡ ಈಗ ಕೊಚ್ಚಿ ಹೋಗಿದೆ. ದೇವನಾಡು ಉತ್ತರಾಖಂಡ್ನಲ್ಲಿ ಪ್ರಕೃತಿಯ ರೌದ್ರಾವತಾರ ಇದು ನೋಡಿ. ಆ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿನ ರಭಸ ಹೇಗಿದೆ, ಅಲ್ಲಿನ ಸ್ಥಿತಿಗತಿಗಳೀಗ ಯಾವ ರೀತಿಯಾಗಿದೆ. ಆ ನೀರಿನ ರಭಸ ಇರಬಹುದು, ಏನೇನೂ ಕಾಣಿಸ್ತಾ ಇಲ್ಲ. ರಕ್ಷಣೆ ಕಾರ್ಯಾಚರಣೆಯನ್ನ ಮಾಡೋದು ಕೂಡ ಅಲ್ಲಿನ ರಕ್ಷಣಾ ಸಿಬ್ಬಂದಿಗಳಿಗೆ ದೊಡ್ಡ ಮಟ್ಟದ ಸಮಸ್ಯೆ ಕೂಡ ಹೌದು. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ದಿಲೀಪ, ನಿಜಕ್ಕೂ ಕೂಡ ಸದ್ಯ ಉತ್ತರಾಖಂಡ್ನಲ್ಲಿ ಆಗ್ತಿರುವಂತ ಈ ಮೇಘ ಸ್ಫೋಟ ಮತ್ತೆ 2013ರಲ್ಲಿ ಕೇದಾರದ ಆ ಕಣಿವೆಯಲ್ಲಿ ಏನೇನಾಗಿತ್ತ ಎಲ್ಲವೂ ಕೂಡ ಮಹಾ ಆಘಾತವೇ ಕಣ್ಮುಂದೆ ಬರ್ತಾ ಇದೆ. ಸದ್ಯ ಇದಕ್ಕೆ ಏನು ಕಾರಣ, ಯಾವ ರೀತಿಯ ರಕ್ಷಣಾ ಕಾರ್ಯಾಚರಣೆಗಳೆಲ್ಲ ಆಗ್ತಾ ಇದೆ ಅಂತ ದಿಲೀಪ್? ಅಖಿಲೇಶ್, ಏನಂದ್ರೆ ಮೊದಲಿಗೆ ಈ ಒಂದು ಧಾರಾಲಿನಲ್ಲಿ ಏನೊಂದು ಮೇಘಸ್ಫೋಟ ಆಯ್ತು. ಇದಾದ ಕೆಲವೇ ಹೊತ್ತಿನಲ್ಲಿ ಇವಾಗ ಸುಕ್ಕಿ ಹಿಲ್ಸ್ ನಲ್ಲೂ ಒಂದು ಮೇಘಸ್ಫೋಟ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದ್ರೆ ಏನು ದರೇಲಿನಲ್ಲಿ ಆದಂತ ಮೇಘಸ್ಫೋಟದಿಂದ ಆದಂತ ಅನಾಹುತಗಳು ಸುಕ್ಕಿ ಹಿಲ್ಸ್ ನಲ್ಲಿ ಆಗಿರುವ ಸಾಧ್ಯತೆಗಳು ಕಡಿಮೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಬೆಟ್ಟಗುಡ್ಡಗಳು ಹೆಚ್ಚಿನ ಪ್ರಮಾಣದಲ್ಲಿದೆ, ಮತ್ತೆ ಜನವಸತಿ ಪ್ರದೇಶ ಕಡಿಮೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಕಂಪೇರ್ ಟು ದರೇಲಿ ಹಿಲ್ಸ್. ಮತ್ತೆ ಅಲ್ಲಿ ಕೂಡ ಒಂದು 2 ಬೆಟ್ಟಗಳ ನಡುವಿನ ಕಣಿವೆ ಪ್ರದೇಶದಲ್ಲಿ ಈ ಒಂದು ಮೇಘಸ್ಫೋಟ ಆಗಿರುವ ಹಿನ್ನೆಲೆಯಲ್ಲಿ ಈ ಒಂದು ಕಣಿವೆ ಪ್ರದೇಶದ ತಗ್ಗು ಪ್ರದೇಶದಲ್ಲಿ ವಾಸಿಸುತ್ತಿರುವ ಒಂದು ಜನಗಳೇನಿದ್ದಾರೆ ಅವ್ರಿಗೆ ಒಂದು ಫ್ಲಾಶ್ ಫ್ಲಡ್ ಆಗುವಂತ ಸಾಧ್ಯತೆ, ಅಂದ್ರೆ ದಿಢೀರ್ ಪ್ರವಾಹ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಸುಕ್ಕಿ ಹಿಲ್ಸ್ ನ ಒಂದು ತಳಭಾಗದಲ್ಲಿ ಯಾರ್ಯಾರು ಜನವಸತಿ ಪ್ರದೇಶಗಳಲ್ಲಿ ನೆಲೆಸಿದ್ದಾರೆ ಜನ, ಅವ್ರಿಗೆಲ್ಲ ಸುರಕ್ಷಿತ ಸ್ಥಳಗಳಲ್ಲಿ ತಳ್ಳುವಂತೆ ಈಗಾಗಲೇ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಮತ್ತೆ ಈ ರೀತಿಯಾದಂತ ಒಂದು ದಿಢೀರನೆ ಆಗಿರುವಂತ ಒಂದು ಮೇಘಸ್ಫೋಟ ಏನಿದೆ ಅದು ನಿಜಕ್ಕೂ ಒಂದು ಭೀಕರ ದೃಶ್ಯಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಅಖಿಲೇಶ್. ಯಾಕೆಂದ್ರೆ ನೀವು ದರೇಲಿ ಏನೋ ದೃಶ್ಯಗಳನ್ನ ನೋಡ್ತಾ ಇದೀವಿ. ನದಿ ಪಾತ್ರದ ಒಂದು ತಿರುವು ಏನಿದೆ, ಬಲಕ್ಕೆ ಒಂದು ನದಿ ತಿರುಗಬೇಕಾಗಿತ್ತು, ಆದ್ರೆ ಇಡೀ ನದಿ ಪಾತ್ರವೇ ಬದಲಾಗಿ ಹೋಗಿದೆ. ಒಂದು ಸಡನ್ ಆಗಿ ಬಂದ ಭಾರಿ ಪ್ರಮಾಣದ ನೀರೇನಿದೆ, ನೀರಿನ ಜೊತೆಗೇನೆ ಭಾರಿ ಪ್ರಮಾಣದ ಕೆಸರು ಮತ್ತೆ ಕಲ್ಲು ಬಂಡೆಗಳು ಎಲ್ಲವೂ ಕೂಡ ನೀರಿನ ಜೊತೆಯಲ್ಲೇ ನುಗ್ಗಿ ಬಂದ ಹಿನ್ನೆಲೆಯಲ್ಲಿ ನದಿ ಪಾತ್ರನೇ ಒಡೆದು ನೇರವಾಗಿ ಗ್ರಾಮಕ್ಕೆ ನುಗ್ಗಿರೋದು. ಇಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ 50ಕ್ಕೂ ಹೆಚ್ಚು ಮನೆಗಳು ನೀರಲ್ಲಿ ಕೊಚ್ಚಿ ಹೋಗಿದೆ. ಮತ್ತೆ ಏನೊಂದು ಅವಶೇಷಗಳ ಅಡಿಯಲ್ಲಿ ಮನೆಗಳೆಲ್ಲ ಮುಚ್ಚೋಗಿದಾವೆ. ಸರಿಸುಮಾರು 10ರಿಂದ 12 ಅಡಿ ಎತ್ತರದ ಒಂದು ಅವಶೇಷಗಳು, ಏನಂದ್ರೆ ಕೆಸರು ತುಂಬಿ ಹೋಗಿದೆ. ಈ ಭಾಗದಲ್ಲಿ ರಕ್ಷಣಾ ಕಾರ್ಯ ಮಾಡೋದು ಅತ್ಯಂತ ಕಷ್ಟ ಆಗಿದೆ. ಹೀಗಾಗಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಏನು IBPF ಅಂತ ಹೇಳ್ತಾರೆ, ಅವರು ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಮತ್ತೆ NDRF ತಂಡ ಕೂಡ ಧಾವಿಸಿದೆ. ಇಲ್ಲಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಭಾರತೀಯ ಸೇನೆಯ ಒಂದು ನೆಲೆ ಕೂಡ ಇತ್ತು. ಹಾಗಾಗಿ ಭಾರತೀಯ ಸೇನೆಯ ನೆಲೆಯಲ್ಲಿರುವಂತಹ ಯೋಧರನ್ನು ಕೂಡ ಅಲ್ಲಿಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂಥರ ರೀತಿಯ ಸಮರದ ರೀತಿಯಲ್ಲಿ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅದು ಕೂಡ ಕೇವಲ 1ರಿಂದ 2 ನಿಮಿಷಗಳ ಅವಧಿಯಲ್ಲಾಗಿರೋದು. ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಒಟ್ಟು 4 ಜನರ ಮೃತದೇಹ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಗೊತ್ತಾಗಿದೆ. ಮತ್ತೆ 15ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ರಕ್ಷಣೆ ಕೂಡ ಮಾಡಲಾಗಿದೆ. ಆದ್ರೆ ದುರದೃಷ್ಟವಶಾತ್ 50ಕ್ಕೂ ಹೆಚ್ಚು ಜನ ಈಗಲೂ ಕಣ್ಮರೆ ಆಗಿದ್ದಾರೆ. ಈ ಕಣ್ಮರೆ ಆಗಿರುವಂತವ್ರು ನೀರಿನಲ್ಲಿ ಕೊಚ್ಚಿ ಹೋದ್ರ, ಮೃತರಾದ್ರ, ಅಥವಾ ಅವಶೇಷಗಳ ಅಡಿಯಲ್ಲಿ ಹೂತು ಹೋಗಿದ್ದಾರಾ, ಜೀವಂತ ಸಮಾಧಿಯಾಗಿದ್ದಾರಾ, ಈ ಎಲ್ಲದ್ರ ಮಾಹಿತಿಯನ್ನು ಸದ್ಯಕ್ಕೆ ಇನ್ನೂ ತಿಳ್ಕೊಬೇಕಾಗಿದೆ. ಏನೊಂದು ಉತ್ತರಾಖಂಡ CM ಪುಷ್ಕರ್ ಸಿಂಗ್ ಧಾಮಿ ಇದ್ದಾರೆ, ಅವರು ಈ ಒಂದು ಘಟನೆಯ ಕುರಿತಾಗಿ ಕ್ಷಣದ ಅಪ್ಡೇಟ್ಸ್ ನ ಪಡಿತಾ ಇದ್ದಾರೆ. ಜೊತೆಗೆ ಈಗ ಏನೊಂದು ದರೇಲಿನಲ್ಲಿ ಸಂಭವಿಸಿತು ಮೇಘ ಸ್ಫೋಟ, ಅದರ ಒಂದು ಕಾರ್ಯಾಚರಣೆಗೆ ತಂಡಗಳು ಬ್ಯುಸಿಯಾಗಿರೋ ಹೊತ್ತಲ್ಲೇನೆ ಈಗ ಸುಕ್ಕಿ ಹಿಲ್ಸ್ ನಲ್ಲೂ ಆಗಿದೆ. ಆದ್ರೆ ಸುಕ್ಕಿ ಹಿಲ್ಸ್ ನಲ್ಲಿ ಸದ್ಯದ ಮಟ್ಟಿಗೆ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ, ಅಲ್ಲಿನ ಗುಡ್ಡದ ತಳಭಾಗದ ಜನರಿಗೆ ಏನಾದ್ರು ಸಮಸ್ಯೆ ಆಗುತ್ತಾ, ಅವೆಲ್ಲದನ್ನು ಕಾದ್ ನೋಡಬೇಕಾಗಿದೆ ಅಖಿಲೇಶ್. ಜೊತೆಲಿ ಈಗ ಹವಾಮಾನ ಇಲಾಖೆ ಏನ್ ಸೂಚನೆ ಕೊಡ್ತಾ ಇದೆ, ಇನ್ನೆಷ್ಟು ದಿನ ಇದೇ ರೀತಿಯಂತ ಅವಾಂತರಗಳು ಆಗ್ಬೋದು, ಅವ್ರು ಏನ್ ಡೈರೆಕ್ಷನ್ಸ್ ಕೊಡ್ತಿದ್ದಾರೆ ಅಂತ? ಒಂದು ಅಖಿಲೇಶ್, ಏನಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಹವಾಮಾನ ವೈಪರೀತ್ಯ ಮತ್ತೆ ಜಾಗತಿಕ ತಾಪಮಾನ ಏರಿಕೆ ಅಂತ ಏನ್ ನಾವು ಕರಿತೀವಿ, ಅವೆಲ್ಲದರ ಸೈಡ್ ಎಫೆಕ್ಟ್ಗಳು ಇವು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಇದು ಜಾಗತಿಕವಾಗಿ ತಾಪಮಾನ ಹಂತವಾಗಿ ಏರಿಕೆ ಕಾಣ್ತಾ ಇದೆ.